ಇನ್ನು ಚಿನ್ನ ಮತ್ತು ಬೆಳ್ಳಿಯಂತೆ ಏರಿಕೆ ಆಗ್ತಾ ಇದೆ ಡ್ರೈ ಫ್ರೂಟ್ಸ್ ಬೆಲೆ. ಡ್ರೈ ಫ್ರೂಟ್ಸ್ ಬೆಲೆ ಕೂಡ ಗಗನಕ್ಕೇರ್ತಾ ಇದೆ ಅಂತೆ. ಡ್ರೈ ಫ್ರೂಟ್ಸ್ ಪ್ರಿಯರಿಗೆ ಬಿಗ್ ಶಾಕ್ ಕೊಟ್ಟಿದ್ದಾರೆ ಇರಾನ್ ದೇಶ. ಇರಾನ್ನಲ್ಲಿ ಯುದ್ಧದ ಆತಂಕದ ಹಿನ್ನೆಲೆಯಲ್ಲಿ ಬೆಲೆ ಹೆಚ್ಚಳವಾಗ್ತಾ ಇದೆ. ರಂಜಾನ್ ಹೊಸ್ತಿಲಲ್ಲೇ ಡ್ರೈ ಫ್ರೂಟ್ಸ್ ಬೆಲೆ ಹೆಚ್ಚಳ ಆಗಿರುವಂತಹದ್ದು. ರಂಜಾನ್ ಇನ್ನೇನು ಬರ್ತಾ ಇದೆ, ಮುಂಜಾನೆ ಡ್ರೈ ಫ್ರೂಟ್ಸ್ ತಿಂತಾರೆ. ಆದರೆ ಡ್ರೈ ಫ್ರೂಟ್ಸ್ ಬೆಲೆ ಇದೀಗ ಗಗನಕ್ಕೇರ್ತಾ ಇದೆ. ದ್ರಾಕ್ಷಿ, ಖರ್ಜೂರ, ಬಾದಾಮಿ, ಪಿಸ್ತಾ ಇದೆಲ್ಲದರ ಬೆಲೆಯೂ ಕೂಡ ಏರಿಕೆ ಆಗ್ತಾ ಇದೆ. ಇರಾನ್ನಿಂದ ಭಾರತ ಸೇರಿ ಹಲವು ದೇಶಗಳಿಗೆ ರಫ್ತಾಗ್ತಾ ಇತ್ತು. ಆದರೆ ಇರಾನ್ನಲ್ಲಿ ಇದೀಗ ಯುದ್ಧದ ವಾತಾವರಣ ಇದೆ. ಆಂತರಿಕ ಸಂಘರ್ಷ, ಅಮೆರಿಕ ಜೊತೆ ಜಟಾಪಟಿ. ಹಾಗಾಗಿ ಇರಾನ್ನಿಂದ ರಾಜ್ಯಕ್ಕೆ ಬರ್ತಿದ್ದಂಥ ಡ್ರೈ ಫ್ರೂಟ್ ಸಪ್ಲೈ ಬಂದ್ ಆಗಿಬಿಟ್ಟಿದೆ. ಹೀಗಾಗಿ ರಾಜ್ಯಕ್ಕೆ ಬರ್ತಿದ್ದಂಥ ಡ್ರೈ ಫ್ರೂಟ್ಸ್ ಬೆಲೆ ಹೆಚ್ಚಳ ಆಗ್ತಾ ಇದೆ. ಚಿನ್ನ ಬೆಳ್ಳಿಯಂತೆ ಏರಿಕೆ ಆಗ್ತಾ ಇದೆ ಡ್ರೈ ಫ್ರೂಟ್ಸ್ ಬೆಲೆ. ಇರಾನ್ನಲ್ಲಿ ಈಗಾಗಲೇ ಅಮೆರಿಕ ತಕರಾರು ಎತ್ತಿಬಿಟ್ಟಿದೆ. ಅದಲ್ಲದೆ ಆಂತರಿಕ ಗಲಾಟೆಗಳು ಕೂಡ ಆಗಿದೆ. ಖಮೇನಿ ವಿರುದ್ಧವಾಗಿ ಅಲ್ಲಿನ ಜನರು ಖಮೇನಿಯ ಆಡಳಿತದ ವಿರುದ್ಧವಾಗಿ ಧ್ವನಿ ಎತ್ತಿದ್ದಾರೆ. ಬುರ್ಕಾಗಳನ್ನ ಬಿಸಾಕಿ ರಸ್ತೆಗಳಲ್ಲಿ ಪ್ರತಿಭಟನೆಗಳನ್ನ ಮಾಡ್ತಾ ಇದ್ದಾರೆ. ಸೊ ಹಾಗಾಗಿ ಭಾರತಕ್ಕೇನು ರಫ್ತಾಗ್ತಾ ಇತ್ತಲ್ಲ, ಹೈಯೆಸ್ಟ್ ರಫ್ತಾಗ್ತಾ ಇದ್ದದ್ದೇ ಭಾರತಕ್ಕಾಗ್ಲಿ ಬೇರೆ ದೇಶಗಳಿಗಾಗ್ಲಿ ಇರಾನ್ನಿಂದ. ಯಾಕಂದ್ರೆ ಇರಾನ್ನಲ್ಲಿ ಈ ಡ್ರೈ ಫ್ರೂಟ್ಸ್ಗಳ ತಯಾರಿಕೆ ಬಹಳ ಹೆಚ್ಚಿದೆ. ಹಾಗಾಗಿ ಅಲ್ಲಿನ ಆಂತರಿಕ ಪರಿಸ್ಥಿತಿಗಳು ಯಾವುದು ಸರಿ ಇಲ್ಲ. ಒಂದು ಕಡೆಯಲ್ಲಿ ಅಮೆರಿಕ ಯುದ್ಧ ಘೋಷಣೆಯನ್ನು ಮಾಡ್ತಾ ಇದ್ರೆ, ನಾವು ಯುದ್ಧ ಮಾಡ್ತೀವಿ, ನಾವು ನಿಮ್ಮ ಮೇಲೆ ಅಟ್ಯಾಕ್ ಮಾಡ್ತೀವಿ, ಅಥವಾ ನೀವು ನ್ಯೂಕ್ಲಿಯರ್ ಬೇಸ್ಗಳು ನೀವೇನು ಕ್ರಿಯೇಟ್ ಮಾಡ್ತಾ ಇದ್ದೀರಿ ಅದನ್ನ ಮೇಲೆ ನಾವು ಅಟ್ಯಾಕ್ ಮಾಡ್ತೀವಿ ಅಂತ ಅಮೆರಿಕ ಹೊರಟಿದ್ರೆ, ಮತ್ತೊಂದು ಕಡೆಯಲ್ಲಿ ಖಮೇನಿ ಸರ್ಕಾರದ ವಿರುದ್ಧವಾಗಿ ಅಲ್ಲಿನ ಜನರು ಕೂಡ ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ವ್ಯತಿರಿಕ್ತ ವಾತಾವರಣ ಇರುವ ಕಾರಣದಿಂದಾಗಿ ಇವತ್ತು ಭಾರತ ಅಲ್ಲಿ ಕೆಲವು ಬೇಸ್ಗಳ ಮೇಲೆ ಹಿಡಿತವನ್ನು ವಹಿಸಿದ್ರೂ ಸಹ ಭಾರತದ ಹತ್ರ ಸಂಪೂರ್ಣವಾಗಿ ಅದನ್ನು ಆಮದು ಮಾಡ್ಕೊಳ್ಳಿಕ್ಕೆ ಸಾಧ್ಯವಾಗ್ತಾ ಇಲ್ಲ. ಹಾಗಾಗಿ ಎಲ್ಲ ಡ್ರೈ ಫ್ರೂಟ್ಸ್ಗಳ ಬೆಲೆ ಕೂಡ ಹೆಚ್ಚಾಗ್ತಾ ಇದೆ. ಮತ್ತೊಂದು ಕಡೆಯಲ್ಲಿ ರಂಜಾನು ಹತ್ರ ಬರ್ತಾ ಇದೆ. ರಂಜಾನ್ ಅಂತ ಆದ್ರ ಮೇಲೆ ಡ್ರೈ ಫ್ರೂಟ್ಸ್ಗಳ ಬಳಕೆ ಹೆಚ್ಚಾಗುತ್ತೆ. ಬಹುಶಃ ಮುಸ್ಲಿಂ ಬಾಂಧವರು ಬೆಳಿಗ್ಗೆ ಮುಂಜಾನೆಯ ಹೊತ್ತಲ್ಲಿ ಡ್ರೈ ಫ್ರೂಟ್ಸ್ಗಳನ್ನು ಹೆಚ್ಚು ತಿಂತಾರೆ. ಬಟ್ ಇದೆಲ್ಲದಕ್ಕೂ ಕೂಡ ಎಲ್ಲೋ ಒಂದು ಕಡೆ ದುಡ್ಡು ಈ ಬಾರಿ ಸಾವಿರಗಟ್ಟಲೆ ಕಿಸೆಯಲ್ಲಿ ಇಟ್ಕೊಂಡ್ರೆ ಡ್ರೈ ಫ್ರೂಟ್ಸ್ಗಳನ್ನು ಖರೀದಿ ಮಾಡಿಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿಬಿಟ್ಟಿದೆ. ಇನ್ನು ಡ್ರೈ ಫ್ರೂಟ್ಸ್ಗಳ ಬೆಲೆಗಳನ್ನು ನೋಡೋದಾದರೆ ಎಷ್ಟು ಅಂತ ನೋಡಿ. ದ್ರಾಕ್ಷಿ ನಾವು ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ. ಮೊದಲು 600 ರೂಪಾಯಿ ಇತ್ತು, ಈಗ ಬರೋಬ್ಬರಿ 1000 ರೂಪಾಯಿ ಆಗಿದೆ. ಖರ್ಜೂರ 350 ರೂಪಾಯಿ ಇತ್ತು, ಈಗ 500 ರೂಪಾಯಿ ಆಗಿಬಿಟ್ಟಿದೆ. ಇನ್ನು ಬಾದಾಮಿ 880 ಇತ್ತು, ಅದು 1200 ರೂಪಾಯಿ ಆಗಿಬಿಟ್ಟಿದೆ. ಪಿಸ್ತಾ 1400 ಇತ್ತು, ಅದು ಬರೋಬ್ಬರಿ 2000 ರೂಪಾಯಿ ಆಗಿಬಿಟ್ಟಿದೆ 1 kg ಬೆಲೆ. ಸೊ ಹಾಗಾಗಿ ಜನರು ಏನು ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದಾರೆ. ಇದೆಲ್ಲದಕ್ಕೂ ಕಾರಣ ಯಾವುದು ಅಂತ ಕೇಳಿದರೆ ಆಬ್ವಿಯಸ್ಲಿ ಇರಾನ್ನಲ್ಲಿ ಆಂತರಿಕ, ಒಂದು ಕಡೆಯಲ್ಲಿ ಸಿವಿಲ್ ವಾರ್ ಆಗ್ತಾ ಇದೆ, ಮತ್ತೊಂದು ಕಡೆಯಲ್ಲಿ ನ್ಯಾಷನಲ್ ಇಶ್ಯೂಗಳ ಆಗ್ತಾ ಇದೆ. ಸೊ ಹಾಗಾಗಿ ಅಲ್ಲಿ ಕ್ರೈಸಿಸ್ಗಳು ಏನು ಹೆಚ್ಚಾಗ್ತಾ ಇದೆ ನೋಡಿ. ಇದರ ಪರಿಣಾಮವಾಗಿ ಭಾರತಕ್ಕೆ ಹೈಯೆಸ್ಟ್ ರಫ್ತು ಆಗ್ತಾ ಇದ್ದದ್ದೇ ಇರಾನ್ನಿಂದ. ಇರಾನ್ ಆ ರಫ್ತು ಆಗುವಂಥದ್ದು ಎಲ್ಲದೂ ಕೂಡ ಬಂದಾಗ್ಬಿಟ್ಟಿದೆ. ಡ್ರೈ ಫ್ರೂಟ್ಸ್ ಬೆಳೆ ಹೆಚ್ಚಳ ಆಗಿಬಿಟ್ಟಿದೆ. ಚಿನ್ನದ ಬೆಳೆ ಹೆಚ್ಚಳ ಆಯಿತು, ಸಿಲ್ವರ್ ಬೆಲೆ ಕೂಡ ಹೆಚ್ಚಳ ಆಯಿತು. ಇದೀಗ ಡ್ರೈ ಫ್ರೂಟ್ಸ್ ಬೆಲೆ ಇರಾನ್ನಲ್ಲಿ ಯುದ್ಧದ ವಾತಾವರಣ ನಿರ್ಮಾಣ ಆಗಿರುವ ಕಾರಣದಿಂದಾಗಿ, ಅಲ್ಲಿನ ಸಿವಿಲ್ ವಾರ್ ಹೆಚ್ಚಾಗ್ತಾ ಇರುವ ಕಾರಣದಿಂದಾಗಿ ಎಲ್ಲ ಬೆಲೆಗಳು ಕೂಡ ಹೆಚ್ಚಾಗ್ತಾ ಇದೆ. ನಾವು ನಿಮಗೆ ಸ್ಕ್ರೀನಲ್ಲಿ ತೋರಿಸ್ತಾ ಇದ್ದೀವಿ ನೋಡಿ. ಹೊಸ ಬೆಲೆ ಹೆಂಗಾಗ್ಬಿಟ್ಟಿದೆ ಅಂತ ಹೇಳಿದರೆ, 600 ರೂಪಾಯಿ ಇದ್ದದ್ದು ಬರೋಬ್ಬರಿ 400 ರೂಪಾಯಿ ಹೆಚ್ಚಾಗ್ಬಿಟ್ಟಿದೆ ದ್ರಾಕ್ಷಿ ಮೇಲೆ. ಇನ್ನು ಖರ್ಜೂರ 350 ರೂಪಾಯಿ ಇತ್ತು, ಅದ್ರ ಮೇಲೆ 150 ರೂಪಾಯಿ ಹೆಚ್ಚಾಗಿದೆ, 500 ರೂಪಾಯಿ ಆಗಿಬಿಟ್ಟಿದೆ. ಇನ್ನು ಬಾದಾಮಿ 880 ಇತ್ತು.